ಷಷ್ಠಿ ಪೂರ್ತಿ ವರ್ಷದ ಒಂದು ಕಾರ್ಯಕ್ರಮ ಮಾಡ್ಕೋತಾ ಇದ್ದೀವಿ. ಇಡೀ ವರ್ಷ ಜಾರಿಯಲ್ಲಿ ಇದೆ. ಎರಡನೇದು ಈ ಬರೋ ಅಂತ ಎಲೆಕ್ಷನ್ದಲ್ಲಿ 100% ವೋಟಿಂಗ್ ಆಗಬೇಕು ಅಂತೇಳಿ ನಮ್ಗೆ ಇಚ್ಛೆ ಇಟ್ಕೊಂಡಿದ್ದೀವಿ. ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನಾವು ಕರೆ ಕೊಟ್ಟಿದ್ದೀವಿ. ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ತಲುಪಿ ನಮ್ಮ ಒಂದು ವಿಶೇಷ ಏನಪ್ಪ ಅಂದರೆ ಪ್ರತಿಯೊಬ್ಬರು ಈ ವೋಟಿಂಗ್ದಲ್ಲಿ ಭಾಗವಹಿಸಬೇಕು. ಯಾವ ಪಕ್ಷಕ್ಕೂ ಯಾವ ವ್ಯಕ್ತಿಗೂ ನಾವು ಅನ್ನೋಕ್ಕಿಂತ ಮುಂಚೆ ಹಿಂದುತ್ವ ಬಗ್ಗೆ ಯಾರು ಪರಿಪಾಲನೆ ಮಾಡ್ತಾರೆ ಅವರಿಗೆ ನಾವು ವೋಟ್ ಹಾಕಕ್ಕೆ ನಾವು ಕೇಳ್ತಾ ಇದ್ದೀವಿ. ಮೂರನೇದು ನಮ್ಮ ಕುಟುಂಬ ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಅಂದ್ರೆ ಒಂದು ಕುಟುಂಬದ ಇದ್ದಂಗೆ ಕುಟುಂಬ ಎಲ್ಲ ಒಡೆದು ಹೋಗ್ತಾ ಇದೆ. ಆ ಕುಟುಂಬ ಒಂದಾಗಿ ಮಾಡಬೇಕಂತ ಒಂದು ಕಾರ್ಯಕ್ರಮ ನಾವು ಯೋಜನೆ ಮಾಡಿದ್ದೀವಿ. ಬರೋಂಥ ದಿವಸದಲ್ಲಿ ಅದ್ರ ಬಗ್ಗೆ ನಾವು ಗಮನಕ್ಕೆ ತರ್ತೀವಿ. ಅದಾದ ನಂತರ ಪರಿಸರ ಬಗ್ಗೆ ಇವತ್ತು ನಾವು ಎಲ್ಲರೂ ನೋಡಿದ್ವಿ, ಬಿಸಿಲು ಎಷ್ಟು ಹೆಚ್ಚಿಗೆ ಆಗ್ತಾಯಿದೆ, ಕುಡಿಯೋ ನೀರಿನ ಕೊರತೆ ಆಗ್ತಾಯಿದೆ. ಇದ್ರ ಬಗ್ಗೆ ನಾವು ಸಮಗ್ರವಾಗಿ ಚಿಂತನೆ ಮಾಡಿ ನಮ್ಮ ಭಾಗದಲ್ಲಿ ಹೆಚ್ಚಿನ ಮರಗಳು ನೆಟ್ಟಿ ಬೆಳೆಸಬೇಕು. ಮತ್ತು ಬರೋಂಥ ಮಳೆಗಾಲದಲ್ಲಿ ಯಾವ ರೀತಿ ನೀರು ಸಂಗ್ರಹಣೆ ಮಾಡಬೇಕು, ಯಾವ ರೀತಿ ನೀರನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಒಂದು ಕೂಡ ನಾವು ಮಾಹಿತಿ ಕೊಡ್ತಾಯಿದ್ದೀವಿ. ಅದಾದ ನಂತರ ಇನ್ನೊಂದು ಬರೋದು ಏನಪ್ಪ ಅಂದ್ರೆ CAA ಅಂತ ಹೇಳಿ ಏನು ಜಾರಿಗೆ ಬಂದಿದೆ, ಅದ್ರ ಕೂಡ ನಾವು ಸ್ವಾಗತ ಮಾಡ್ತಿದ್ವಿ. ಅದ್ರ ಬಗ್ಗೆನೂ ನಾವು ನಮ್ಮ ಭಾಗದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ಊರದಲ್ಲಿ ಈ ಥರ ಇದ್ದಾವೆ ಅದ್ರ ಬಗ್ಗೆ ತೊಗೊಂಡು ನಾವು ಮುಂದೆ ಕೇಂದ್ರಕ್ಕೆ ಕಳಿಸ್ಕೊಟ್ಟು ಇದ್ರ ಬಗ್ಗೆ ನಾವು ಅದಕ್ಕೆ ಜನರಿಗೆ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ. ಸಿಂಧನೂರದಲ್ಲಿ ಇರ್ಬೋದು, ಬಂಗಾಲ್ ಕ್ಯಾಂಪ್ ಅಂತ ಇದೆ, ಅಲ್ಲಿ ಭಾಳಷ್ಟು ಜನರು ಇದ್ದಾರೆ. 73 ಹಿಡ್ಕೊಂಡು 74 ಹಿಡ್ಕೊಂಡು ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಅವರಿಗೆಲ್ಲೊಂದು ಒಳ್ಳೆಯದು ಥರ ತಿಳಿಸಿ ಅವ್ರಿಗೆ ಏನು ಮಾಡಬೇಕು ಅಂತ ನಾಗರಿಕ ಬಗ್ಗೆ ತಿಳಿಸಿ ಅವರಿಗೊಂದು ವಿಶೇಷವಾಗಿ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ನಾವು ಎಲ್ಲ ನಿರ್ಣಯ ಮಾಡ್ಕೊಂಡಿದ್ವಿ.